ಪ್ರಿಡಿಕ್ಷನ್ ಅಂತ ಬಂದ್ರೆ ನನ್ನ ಪ್ರಕಾರ ಇಡನ್ ಗಾರ್ಡನ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಗಳು, ಚೆಚ್ಚಿ ಕುಟ್ಟಿ ಪುಡಿ ಮಾಡ್ಬೇಕು. 220-230 ಹೋಗೋ ಗ್ರೌಂಡ್ ಎಲ್ಲ ಸೈಡ್ ಬೌಲರ್ಸ್ ಕ್ವಾಲಿಟಿ 4 overs ಬರೋದ್ರಿಂದ, ನರೇನ್ ಮಿಸ್ಟ್ರಿ ಮೇನ್ ಬರೋದ್ರಿಂದ ನನ್ನ ಪ್ರಕಾರ KKR ಆಲ್ಮೋಸ್ಟ್ ಸೀಲ್ ಮಾಡ್ತಾರೆ. ಈ ಗೇಮ್ ನ ಸೀಲ್ ಮಾಡಿ ಇನ್ನು ಪ್ಲೇ ಆಫ್ ನ ಇಂಟ್ರೆಸ್ಟಿಂಗ್ ಅಲ್ಲಿ ಇಟ್ಟು ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ KKR ಹೊಡೆದ್ ಮಲಗಿಸ್ತಾರೆ ಅಂತ ಹೇಳ್ತಾ ಒಳ್ಳೆ ಮ್ಯಾಚ್ ಅಪ್ ನಾಳೆ ಯಾವ್ದು ಅಂದ್ರೆ ನನ್ನ ಪ್ರಕಾರ ಕೇಳೋದಾದ್ರೆ ನರೇನ್ ವರ್ಸಸ್ KKR ಮಿಡ್ಲ್ ಆರ್ಡರ್. ತಿಲಕ್ ವರ್ಮಾ, ನಮನ್ದೀರ್ ಹಾಗೂ ಸೂರ್ಯಕುಮಾರ್ ಎಲ್ಲ ಒಳ್ಳೆ ಸ್ಪಿನ್ ಪ್ಲೇಯರ್ಸ್. ಬಟ್ ಯಾರೇ ಸ್ಪಿನ್ ಪ್ಲೇಯರ್ ನರೇನ್ ಡಿಫ್ರೆಂಟ್ ಕ್ವಾಲಿಟಿ ಸ್ಪಿನ್. ಅವ್ರನ್ನ ಆಡೋದು ಕಷ್ಟ. ಇವ್ರು 3 ಜನ ಹೆಂಗೆ ಮಿಸ್ಟ್ರಿನ ಮಾಡ್ತಾರೆ ಜೊತೆ ವರುಣ್ ಚಕ್ರವರ್ತಿನೂ ಓಕೆ. ಇಬ್ರು ಸ್ಪಿನ್ನರ್ಸ್ ಇವ್ರು ಹೆಂಗ್ ಟಾರ್ಗೆಟ್ ಮಾಡ್ತಾರೆ ಅನ್ನೋದೇ ಮೇನ್ ಕ್ವಶನ್ ನಾಳೆ. ಮತ್ತೆ ಇನ್ಯಾವ ಈ ಕಡೆ ಅಂತ ಬಂದ್ರೆ ದೀಪಕ್ ಚಹರ್ ಆಗ್ಲಿ, ಬುಮ್ರಾ ಆಗ್ಲಿ, ಫಿನ್ನೆಲೆನ ಎಷ್ಟು ಬೇಗ ಸ್ಟಾಪ್ ಮಾಡ್ತೀರಾ ಅಷ್ಟು ಒಳ್ಳೇದು ಗುರು. ಅವ್ನ ವಿಕೆಟ್ 2-3 ಓವರ್ ತಕೊಂಡ್ರೆ KKR ಅರ್ಧ ಬೆನ್ನ ಮುರಿಬೋದು ನೀವು. ಬಿಟ್ರೆ ಅಂದ್ರೆ ನಿಮ್ ಬೆನ್ ಮುರಿತಾನೆ ಫಿನ್ನೆಲೆನ್ ಕಷ್ಟ. ನೀವು ಎಷ್ಟೇ ಬೆನ್ ಬಾಕ್ಸ್ ಬೌಲಿಂಗ್ ಮಾಡಿ ಏನೆಲ್ಲ ಅಂತ ಹಾಕಿ ಆಮೇಲೆ ಆಗಲ್ಲ. ಪಿಚ್ ಅಲ್ಲಿ ನರ್ಸತ್ ಹೋಗಿರುತ್ತೆ. ಇಡನ್ ಗಾರ್ಡನ್ಸ್ ಅಲ್ಲಿ ಬೇರೆ ಮ್ಯಾಚ್ ಇರೋದು. ಇಡನ್ ಗಾರ್ಡನ್ಸ್ ಬಾರಿ ಇಷ್ಟ ನಮ್ ಫಿನ್ನೆಲೆನಿಗೆ. ಮೊನ್ನೆನೂ ಒಂದ್ ಹಾಕೊಂಡ, ಅವಾಗ ಒಂದ್ 100, ಮೊನ್ನೆ ಒಂದ್ 95. ನಮ್ ಇದು ವರ್ಲ್ಡ್ ಕಪ್ ಅಲ್ಲಿ ಸೌತ್ ಆಫ್ರಿಕನ್ ಒಬ್ನೇ ಕುಟ್ಟು ಪುಡಿ ಮಾಡ್ದ, ಅವಾಗ 100. ಒಂಥರ ತುಂಬಾ ಇಷ್ಟ ಪಡ್ತಾನೆ. ಅದೊಂದು ಫಿನ್ನೆಲೆನ್ ಒಂದ್ ಚಾನ್ಸ್.